ಹಾಯ್ ಹಲೋ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಅಂತ ಹೇಳ್ತೀನಿ. ನಾನು ಇವತ್ತು ಶನಿವಾರ ನಾವು ಸ್ವಲ್ಪ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಮನೆಗೆ ಬಂದಿದ್ದೆ. ನಮ್ಮ ಸರಸ್ವತಿ 5 ಗಂಟೆಗೆ ಬರೋಕ್ಕೆ ಹೇಳಿದ್ಲು. ನಂಗೆ ಮನೇಲಿ ತುಂಬ ಜನ ಕಸ್ಟಮರು, ನಾಳೆ ಆದರೆ ಹಬ್ಬ ಅಲ್ವಾ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ಬರೋದು 6 ಗಂಟೆ ಆಯಿತು. ದೇವ್ರ ರೂಮಲ್ಲಿ ದೀಪ ಎಲ್ಲ ಹಚ್ಚಿ ಇಟ್ಟಿದ್ರು. ಶನಿವಾರ ತುಂಬ ಚೆನ್ನಾಗಿ ಪೂಜೆ ಆಗಿತ್ತು. ಇದು ನನ್ನ ಗಂಡನ ಮನೆ. ಅಂದರೆ ಹೋಳಿಗೆ ಎಲ್ಲ ಮಾಡಾಯಿತು. ನಾವು ಬಂದಿದ್ದೇ ಲೇಟ್ ಆಗಿರೋದ್ರಿಂದ ಹೋಳಿಗೆ ಮಾಡೋದಕ್ಕೆ ಸರಸ್ವತಿ ಎಲ್ಲ ರೆಡಿ ಮಾಡಿಟ್ಟಿದ್ಲು. ಹೂರ್ಣ ಮತ್ತು ಕಣಕ ಎಲ್ಲದನ್ನು ಕಲಸಿ ಇಟ್ಟು ರೆಡಿ ಮಾಡಿಟ್ಟಿದ್ಲು. ನಾ ಬಂದ ತಕ್ಷಣ ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಳು ತಟ್ಟಿ ಕೊಟ್ಟಲು, ನಾನು ಕಾಯಿಸಿದೆ ಅಷ್ಟೇ. ಬೇಗ ಮುಗೀತು. 8 ಗಂಟೆ ಅನ್ನೋಷ್ಟೊತ್ತಿಗೆ ಹೋಳಿಗೆ ಮಾಡಿ ಮುಗೀತು. ನಾಳೆಗೆ ಸ್ವಲ್ಪ ನೈವೇದ್ಯಕ್ಕೆ ಬೇರೆ ಮಾಡ್ತೀವಿ. ಇದು ನಮ್ಮ ಹಬ್ಬಕ್ಕೆ ಅಂದರೆ ತಿನ್ನೋಕ್ಕೆಲ್ಲ ಬೇಕಲ್ಲ, ಹಾಗಾಗಿ ಮಾಡ್ಕೊಂಡಿವಿ. ಎಂಜ್ಲೇನೂ ಮಾಡಿರಲಿಲ್ಲ. ನಾಳೆ ಸ್ವಲ್ಪ ನೈವೇದ್ಯಕ್ಕೆ ಮಾಡ್ಕೊಳ್ತೀವಿ. ನೋಡಿ, ಅಷ್ಟೊತ್ತಿಗೆ ಹೋಳಿಗೆ ಮಾಡಿ ಮುಗಿತಿರೋ ಹಂಗೆ ಪಾನಿಪುರಿ ತಂದರು. ಪ್ರತಿ ಶನಿವಾರ ಪಾನಿಪುರಿ ಇಲ್ಲ ಗೋಬಿ ಮಂಚೂರಿ ಮಕ್ಕಳೆಲ್ಲ ಇರ್ತಾರಲ್ವ, ಆಸೆ ಮಾಡ್ತಾರೆ. ಹಾಗಾಗಿ ಪ್ರತಿ ಶನಿವಾರ ಪಾನಿಪುರಿ ಇಲ್ಲ ಗೋಬಿ ಮಂಚೂರಿ ನಮ್ಮ ಮನೇಲಿ ತರ್ತಾರೆ. ಇವತ್ತು ನಾನು ಹೋಗಿದ್ನಲ್ಲ, ತುಂಬಾ ತಂದಿದ್ರು. ನಮ್ಮ ಪವನನು ಬಂದಿದ್ದ, ಪ್ರೀತನು ಸೈನ್ಸ್ ಎಕ್ಸಾಮ್ ಮುಗ್ದಿತ್ತು. ಇನ್ನು ಹೋಳಿಗೆ ಮಾಡಿದ ಪಾತ್ರೆ ಎಲ್ಲ ಸ್ವಲ್ಪ ಇತ್ತು, ನಾನು ತೊಳಿತಾ ಇದ್ದೆ. ಸರಸ್ವತಿ ಪಾನಿಪುರಿ ಎಲ್ಲ ತಟ್ಟೆಗೆ ಹಾಕಿ ರೆಡಿ ಮಾಡ್ತಾಯಿದ್ಲು. ಅಂದರೆ ಬೇರೆ ಬೇರೆ ಕೊಟ್ಟಿರ್ತಾರೆ ಪಾನಿಪುರಿದು ಎಲ್ಲ, ಅಂದರೆ ಪೂರಿ ಬೇರೆ, ಖಾರ ಬೇರೆ, ಈರುಳ್ಳಿ ಟೊಮೊಟೊ ಬೇರೆ ಬೇರೆ ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ ಅಂತೂ. ಎಲ್ಲದನ್ನು ಸರ್ವ್ ಮಾಡ್ತಾಯಿದ್ಲು. ನೋಡಿ, ಮಕ್ಕಳು ಒಟ್ಟು ನಾವು 10 ಜನ ಆಗ್ತೀವಿ ಒಟ್ಟಿಗೆ ಸೇರಿದಾಗ. ನಾವು ಇಷ್ಟು ಜನನೂ 10 ಜನಕ್ಕೂ ಹಾಕ್ತಾಯಿದ್ಲು. ನಮ್ಮ ಮನೆಯವರು ಸ್ವಲ್ಪ ಸ್ನಾನ ಮಾಡಿ ಬರ್ತೀನಿ ಅಂತ ಬಂದಿರಲಿಲ್ಲ. ನೋಡಿ, ಪಾನಿಪುರಿ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲರೂ ಶನಿವಾರ ಆಗೋದಕ್ಕೂ ಪಾನಿಪುರಿಗೆ ಕಾಯ್ತಾ ಇರ್ತಾರೆ. ಹೋಳಿಗೆ ಆರಲಿ ಅಂತ ಸ್ವಲ್ಪ ಬಿಟ್ಟಿದ್ವಿ. ನೋಡಿ, ನಮ್ಮನೆ 2 ಬೆಕ್ಕುಗಳು ವಾರ ಪಾನಿಪುರಿ ತಿಂದು ಅವುಗಳಿಗೂ ಆಸೆ ಆಗಿತ್ತು, ಪೂರಿ ತಿಂತವೆ. ಸ್ವಲ್ಪ ಹೋಳಿಗೆ ಎಲ್ಲ ಮಾಡಾಗಿತ್ತು, ಸ್ವಲ್ಪ ಪಾತ್ರೆ ಇತ್ತಲ್ಲ ತೊಳಿತಾ ಇದ್ದೆ. ಶನಿವಾರ ಸಂಜೆ ಹೇಗಿದೆ ನಮ್ಮನೆ ಲಾಗು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನೋಡಿ, ಪಾನಿಪುರಿ 10 ಜನಕ್ಕೂ ಹಾಕಬೇಕಲ್ವ, ಹಾಗಾಗಿ ಹಾಕ್ತಾ ಇದ್ದಾಳೆ ಸರಸ್ವತಿ. ಅಂದರೆ ಮಾವ ಮಾತ್ರ ಪಾನಿಪುರಿ ತಿಂದರು. ನಮಗೆ ಮಸಾಲೆ ಪುರಿ ಅಂತೇಳಿ, ಅಂದರೆ ಮಿಕ್ಸ್ ಈ ಥರ ಮಾಡಿ ರೆಡಿ ಮಾಡಬೇಕು. ಎಲ್ಲ ಬೇರೆ ಬೇರೆ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಮಾತ್ರ. ನಾವು ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಭಜನೆ ಹೋಗ್ತೀವಿ ಪ್ರತಿ ಶನಿವಾರ, ಆದರೆ ಇವತ್ತು ನಾಳೆ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ರೆಡಿ ಮಾಡ್ಕೊಳಕ್ಕಿತ್ತಲ್ಲ, ಹಾಗಾಗಿ ನಾವೇನೂ ಹೋಗಲಿಲ್ಲ. ಇನ್ನು ನಾನು ಮನೆಗೆ ಬಂದುಬಿಟ್ಟು ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿದೆ. ಅದರ ವಿಡಿಯೋ ನನಗೆ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ತುಂಬ ಲೇಟಾಗಿತ್ತು. ಇಲ್ಲಿ ಮನೆಯಲ್ಲಿ ಹೋಳಿಗೆ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ನಾನು ಮನೆಗೆ ಹೋಗಿ ಮತ್ತು ಟೈಲರಿಂಗ್ ಮಿಷನ್ ಎಲ್ಲ ಪೂಜೆ ಮಾಡಿ ಮತ್ತೆ ಮಲ್ಕೊಂಡ್ಬಿಟ್ಟೆ. ನೋಡಿ, ನಮ್ಮ ಬೆಕ್ಕುಗಳು ಪಾನಿಪುರಿ ತಿಂತಾ ಇದ್ದಾವೆ. ಅವು ಭಾರಿ ಇಷ್ಟ, ಪ್ರತಿ ವಾರ ತರ್ತಾರಲ್ವ, ಖುಷಿಯಿಂದ ತಿಂತಾ ಇದ್ದಾವೆ. ಹಾಗೆ ಸರಸ್ವತಿ ವಿಡಿಯೋ ಮಾಡ್ತಾ ಇದ್ನಲ್ಲ, ಹೇಳ್ತಾ ಇದ್ಲು. ನೋಡಿ, ಅದು ಪಾನಿಪುರಿ ರೆಡಿ ಮಾಡೋದಕ್ಕೋಸ್ಕರ ಸಾರನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅವರು ತುಂಬ ಬಿಸಿ ಕೊಡೋದಿಲ್ಲ, ಕವರ್ ಅಲ್ವಾ ತರೋದು, ಹಾಗಾಗಿ ಸ್ವಲ್ಪ ನಾವು ಮನೆಗೆ ತಂದಮೇಲೆ ಬಿಸಿ ಮಾಡಿ ತಿಂತೀವಿ. ನೀವು ಪಾನಿಪುರಿ ಎಲ್ಲ ತಿಂತೀರಾ, ಮನೆಗೆ ತರಿಸಿ ತಿಂತೀರಾ, ಹೊರಗಡೆ ಹೋಗಿ ಅಲ್ಲೇ ಅಂಗಡಿ ಹತ್ರ ತಿಂತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ. ನಾವು ವಾರ ತಿನ್ನಲ್ಲ, ಅವರು ಶನಿವಾರ ಸ್ವಲ್ಪ ತರ್ತಾರೆ. ಇವತ್ತು ನಾವೆಲ್ಲ ತುಂಬ ಜನ ಇದ್ವಿ ಅಂತ ಸ್ವಲ್ಪ ಜಾಸ್ತಿ ತಂದಿದ್ರು. ನೋಡಿ, ಬೆಕ್ಕುಗಳು ಇನ್ನೂ ಕೂಗ್ತಾನೇ ಇದ್ವು, ಬೇಕು ನಮಗೂ ಬೇಕು ಅಂತ. ಪೂರಿ ಅಂದರೆ ಇಷ್ಟ ಅಂತೆ ಬೆಕ್ಕುಗಳಿಗೆ. ಹೋಳಿಗೆ ಮಾಡೋದಕ್ಕೆ 2 ಗಂಟೆ ಟೈಮ್ ಆಯಿತು. 2 ಗಂಟೆಯಲ್ಲಿ ಹೋಳಿಗೆ ಮುಗಿಸಿ ಪಾನಿಪುರಿ ತಿನ್ನೋದಕ್ಕೆ ರೆಡಿ ಆದ್ವಿ. ನಾಳೆ ಇದೇ ರೀತಿಯೇ ಹಬ್ಬದ ಲಾಗ್ ಬರುತ್ತೆ ಫ್ರೆಂಡ್ಸ್. ಮಿಸ್ ಮಾಡ್ದೇನೆ ಹಬ್ಬದ ಲಾಗು ನೋಡಿಬಿಟ್ಟು ಲೈಕ್ ಮಾಡಿ, ಹಾಗೆ ಹೇಗೆ ಬಂತು ಅಂತೇಳಿ ಕಮೆಂಟ್ಸ್ ಮಾಡಿ. ನಾಳೆ ಯುಗಾದಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಹೇಗೆಲ್ಲ ಯುಗಾದಿ ಹಬ್ಬ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ರೀತಿ ಫುಲ್ ರೆಡಿ ಮಾಡಿಬಿಟ್ಟು ಸಾರನ್ನು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮನೆ ಹತ್ರನೇ ಪಾನಿಪುರಿ ಮಾಡ್ತಾರೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಮ್ಮ ವೈಭವ್ ಸರಸ್ವತಿ ದೊಡ್ಡ ಮಗ,
ಇನ್ನೊಬ್ಬ ಬರ್ತಾನೆ, ಇವನು ಸರಸ್ವತಿ ಸಣ್ಣ ಮಗ. ನಮ್ಮ ಮಕ್ಕಳಂತೂ ವೀಡಿಯೋಕ್ಕೆ ಬರೋದಕ್ಕೆ ಇಷ್ಟನೇ ಪಡಲ್ಲ, ಆದರೂ ಸಹಿತ ನಾನು ವೀಡಿಯೋದಲ್ಲಿ ಅವ್ರಿಗೆ ಗೊತ್ತಿದ್ದಾಗೇ ವೀಡಿಯೋ ಮಾಡಿ ಹಾಕಿದ್ದೀನಿ. ನಮ್ಮ ಅತ್ತೆ ಅವರು ಮಾವನಿಗೆ ಪಾನಿಪುರಿ ಬೇಕು ಅಂತ ಕೇಳಿದರು ಅಂತ ಪಾನಿಪುರಿನ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮಸಾಲೆ ಪುರಿ ತಿನ್ನಲ್ಲ ಮಾವ, ಪಾನಿಪುರಿ ಅಷ್ಟೇ ಇಷ್ಟಪಡೋದು. ಹಾಗಾಗಿ ಅವರಿಗೆ ಪಾನಿಪುರಿನ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ವಾರಕ್ಕೊಂದು ದಿವಸ ಪಾನಿಪುರಿ ಕೊಡಿಸ್ಲೇಬೇಕು. ಮನೆಗೆ ತಂದುಬಿಟ್ಟು ಈ ರೀತಿ ತಿಂತಾರೆ. ನಾವು ಲಾಕ್ಡೌನ್ ಟೈಮಲ್ಲಿ ನಾನೇ ಒಂದು 2-3 ಸರಿ ಪಾನಿಪುರಿ ಮಾಡಿದ್ದೆ. ನಮ್ಮ ಪ್ರೀತು ಪವನ ಮಾತ್ರ ಬಂದಿರಲಿಲ್ಲ. ಅವರು ಆಟ ಆಡೋಕ್ಕೆ ಹೋಗಿದ್ರು, ಬಂದುಬಿಟ್ಟು ಸ್ನಾನ ಮಾಡಿ ಪಾನಿಪುರಿ ತಿನ್ನೋಕ್ಕೆ ಈಗ ಬಂದು ಕೂತರು. ಪವನನೂ ಬಂದಿದ್ದ, ಅವನಿಗೂ 2 ದಿನ ರಜೆ ಕೊಟ್ಟರು. ವೀಡಿಯೋಕ್ಕೆ ಮಾತ್ರ ಬರೋದೇ ಇಲ್ಲ. ನಾವು ಎಲ್ಲರಿಗೂ ಕೊಟ್ಬಿಟ್ಟು ಆರಾಮಾಗಿ ಸ್ವಲ್ಪ ಪಾನಿಪುರಿ ತಿಂತ ಮಾತಾಡ್ತಾ ಕೂತಿದ್ವಿ. ಇದರಲ್ಲಿ ನಮ್ಮ ಸರಸ್ವತಿ ಅಕ್ಕ ಮಿಸ್ಸು, ಅವರು ಇದ್ರೆ ಅಂತೂ ನಾವು ಇನ್ನೂ ಜಾಸ್ತಿ ಮಾತಾಡ್ತೀವಿ, ತುಂಬ ಮಾತಾಡ್ತೀವಿ. ಅವರು ಸೇರ್ಕೊಬಿಟ್ರು ಅಂದರೆ ಮಾತ್ರ ಸಖತ್ತು ಮಾತಾಡ್ತೀವಿ. ಅವರನ್ನು ಸಹಿತ ನಮ್ಮ ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೊಟ್ಬಿಟ್ಟು ಇನ್ನೇನು ಪಾನಿಪುರಿ ತಿನ್ನೋಕೆ ಕೂತ್ವಿ. ನಾನು ವೀಡಿಯೋ ಮಾಡ್ತೀನಿ, ನಮಗೆ ಯಾರು ವೀಡಿಯೋ ಮಾಡೋರಿಲ್ಲ, ನಮಗೆ ನಾವೇ ವೀಡಿಯೋ ಮಾಡ್ಕೊಬೇಕು ಅಂತ ತಮಾಷೆ ಮಾಡ್ತಾ ವೀಡಿಯೋ ಮಾಡ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ನಾಳೆ ಯುಗಾದಿ ಹಬ್ಬದ ವ್ಲಾಗ್ ಸಹಿತ ಬರುತ್ತೆ. ಎಲ್ಲರೂ ಸಹಿತ ಮಿಸ್ ಮಾಡಿದೆ ನೋಡಿ. ಅಮ್ಮ ಮಾವ ಅವ್ರ ರೂಮಲ್ಲೇ ತಿಂತಾಯಿದ್ರು. ಮಾವನ್ ತಿಂದ ಆಗಿತ್ತು ಪಾನಿಪುರಿ, ಅಂದರೆ ಅವ್ರಿಗೆ ಫಸ್ಟಿಗೆ ತೊಗೊಬಂದು ಕೊಟ್ಟಿದ್ರಲ್ವ, ಹಾಗಾಗಿ ತಿಂದಿದ್ರು. ನಾನು ಇನ್ನೂ ಪಾನಿಪುರಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದೆ, ಮತ್ತೆ ಮನೆಗೆ ವಾಪಸ್ ಬಂದೆ. ನೋಡಿ, ನಾನು ದೀಪಾವಳಿ ಹಬ್ಬದ ವ್ಲಾಗ್ ಮಾಡಿದ್ನಲ್ಲ, ಅದರಲ್ಲಿ ನಮ್ಮ ಮನೆ ಪೂರ್ತಿ ವಿಡಿಯೋ ಹಾಕಿದ್ದೆ, ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ಇದು ಭುವನ್ ವಿಡಿಯೋ ಮಾಡಿರೋದು, ಹಾಗಾಗಿ ಅವನ ಅಣ್ಣನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾನೆ. ಚೆನ್ನಾಗಿ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಥೇಳಿ ಬಾಯ್.